ಬಗ್ಗೆ ಇವತ್ತು ಕೆಲವೊಂದು ಝಲಕುಗಳನ್ನು ನೋಡೋಣ. ಸರ್, ನೀವು ಆರ್ಮಿ ಸೇರಿದ್ದು ಯಾವಾಗ ಮತ್ತು ರಿಟೈರ್ ಆಗಿದ್ದು ಯಾವಾಗ, ಮತ್ತು ನಿಮ್ಮ ಒಂದು ಆರ್ಮಿ ಮಾಡಿರೋ ಸೇವೆಯ ಒಂದು ಚಿಕ್ಕ ಝಲಕನ್ನ ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ವೀಕ್ಷಕರೆಲ್ಲರಿಗೂ ನಮಸ್ಕಾರ. 75ನೇ ಸ್ವಾತಂತ್ರ್ಯ ದಿನದ ಆಚರಣೆಯ ಅಂಗವಾಗಿ ಈ ಸಂಸ್ಕೃತಿ ಕಾರ್ಯಕ್ರಮವನ್ನು ಸಂಸ್ಕೃತಿ ಇಲಾಖೆಯು ರವಿಚಂದ್ರ ಸರ್ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಎನ್ ಎಂ ಬಸಪ್ಪ, ಆಂಡ್ರಿ ಸುಲ್ದರ್ ಮೇಜರ್ ಎನ್ ಎಂ ಬಸಪ್ಪ ಅಂತ, ದಾವಣಗೆರೆ ತಾಲೂಕು ಎಲೆಬೇತೂರು ಗ್ರಾಮದ ವಾಸಿ. ನಾನು ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. 1976 ಆಗಸ್ಟ್ 23ನೇ ತಾರೀಕಿಗೆ ಜಗಳೂರು ಪ್ರವಾಸ 27ಕ್ಕೆ MRC ಹೋದ್ವಿ. ಆಗಸ್ಟ್ 27, 1976 ಸೇರಿ 2004 ಆಗಸ್ಟ್ 31ಕ್ಕೆ ರಿಟೈರ್ಡ್ ಆದೆ. ಮೊದಲು 1 ವರ್ಷ ಟ್ರೈನಿಂಗ್ ವೆಲ್ಲಿಂಗ್ಟನ್ ಊಟಿಯಲ್ಲಿ ಮಾಡಿದ್ವಿ. ಆಮೇಲೆ 3 ವರ್ಷ ಕಾಶ್ಮೀರ ಬಾರ್ಡರ್ ಅಂದರೆ ಅವ್ರಿಗೆ ನಮಗೆ ಒಂದು 35-40 ಅಡಿ ವ್ಯತ್ಯಾಸದಲ್ಲಿದ್ವಿ ನಾವು. ಅವಾಗೆಲ್ಲ ಯಾವ ಪ್ರಾಬ್ಲಮ್ ಇದ್ದಲ್ಲಿ ಅವರು ನಾವು ಮಾತಾಡ್ತಾ ಇದ್ವಿ, ನಾವು ಹಣ್ಣು ಹೋಗಿದ್ದಿದ್ವಿ, ಅವರು ಹಣ್ಣು ಕೊಡ್ತಾಯಿದ್ರು. ಈ ರೀತಿ ಸಂಬಂಧ ಎಲ್ಲ ಚೆನ್ನಾಗಿತ್ತು. ಆ ಸಮಯದಲ್ಲಿ ಯಾವ ತೊಂದರೆ ಇರಲಿಲ್ಲ. ಅಲ್ಲಿ 1980ವರೆಗೂ ಮಾಡಿದ್ವಿ. 3 ವರ್ಷ ಮಾಡಿ 3 ವರ್ಷ ಹೈದರಾಬಾದ್ನಲ್ಲಿ 3 ವರ್ಷ ಸರ್ವಿಸ್ ಮಾಡಿ 83ವರೆಗೂ ಮಾಡಿದ್ವಿ. 83ರಲ್ಲಿ ಸರ್ವಿಸ್ ಮಾಡಿ 83ರಿಂದ 86ವರೆಗೂ ಅರುಣಾಚಲ ಪ್ರದೇಶದಲ್ಲಿ ಮಾಡಿ. ಅರುಣಾಚಲ ಪ್ರದೇಶ ತವಾಂಗ್ ಚೈನಾ ಬಾರ್ಡರ್, ಅಲ್ಲಿ 3 ವರ್ಷ ಚೈನಾ ಬಾರ್ಡ್ರಲ್ಲಿ, ಅಲ್ಲಿ ಕೂಡ ಐಸು ಗುಡ್ಡಗಾಡು 18-20 ಸಾವಿರ ಅಡಿ ಎತ್ತರ ಗುಡ್ಡಗಾಡಿನಲ್ಲಿ ಸರ್ವಿಸ್ ಮಾಡಿ. ಆಮೇಲೆ ಅಲ್ಲಿಂದ 1986 ಇದೇ ಜುಲೈ ತಿಂಗಳಲ್ಲಿ ಮತ್ತೆ ಸಿಕಂದ್ರಾಬಾದಿಗೆ ಬಂದ್ವಿ. ಸಿಕಂದ್ರಾಬಾದಲ್ಲಿ 1 ತಿಂಗಳಿದ್ವಿ. 1 ತಿಂಗಳಿದ್ದ ಮೇಲೆ ವಾಟರ್ ಬ್ಲೂ ಟ್ರೈನಿಂಗ್ ಅಂತ ಹೋಗ್ತಾರೆ ನಾವು. ಸಮುದ್ರದಲ್ಲಿ ಪ್ರಯಾಣ ಮಾಡಿ ಯುದ್ಧ ಮಾಡಬೇಕು ಅಂತ ಅದೊಂದು ಟ್ರೈನಿಂಗ್ ಇತ್ತು. ಮಂಗಳೂರು, ಗುಜರಾತ್, ಬಾಂಬೆ, ಅಂಡಮಾನ್ ನಿಕೋಬಾರ್, ಕಾಕಿನಾಡು ಪ್ರದೇಶದಲ್ಲೆಲ್ಲ ನಾವು ಟ್ರೈನಿಂಗ್ ಮಾಡಿದ್ವಿ. 10 ತಿಂಗಳು ಟ್ರೈನಿಂಗ್ ಮಾಡಿದ ಮೇಲೆ ಶ್ರೀಲಂಕಾ IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಆಗಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. 5 ಮೆಡಲ್ಸ್. 87 ಜುಲೈ 31 ಶ್ರೀಲಂಕಾಗೆ ಹೋದ್ವಿ. ಶ್ರೀಲಂಕಾದಲ್ಲಿ LTTಗೂ ನಮಗೂ ವಿಪರೀತ ಹೋರಾಟಗಳು ನಡೆದವು. ಉಗ್ರವಾದಿ ಜೊತೆ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಮಿ ಟು ಆರ್ಮಿ ನೇರ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಯಾವುದು ಪ್ರಾಬ್ಲಮ್ ಇರೋದಿಲ್ಲ. ಇವರು ಉಗ್ರವಾದಿಗಳೇನಪ್ಪ ಅಂದರೆ ಅವರಿಗೆ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಏನಿರೋದಿಲ್ಲ. ಯಾವ ಕಡೆಯಿಂದ ಆದರೂ ಬಂದು ಅವ್ರು ಫೈರ್ ಮಾಡ್ಬೋದು, ಯುದ್ಧ ಮಾಡ್ಬೋದು ನಮ್ಮ ಮೇಲೆ. ಅಲ್ಲಿ 1.5 ವರ್ಷ ಇದ್ವಿ. 43 ಜನ ಎಕ್ಸ್ಪೈರ್ಡ್ ಆದರು ನಮ್ಮಲ್ಲಿ. ಇಂಡಿಯನ್ ಆರ್ಮಿ ಒಳಗೆ ನಮ್ಮ 5 ಮೆಡಲ್ಸ್ ಫಸ್ಟ್ ಹೋಗಿತ್ತು. ಜುಲೈ 31, 87 ಹೋಗಿತ್ತು. 43 ಜನ ಎಕ್ಸ್ಪೈರ್ಡ್ ಆದರು. 101 ಜನ ವೂಂಡೆಡ್. ಕೆಲವೊಂದು ಸನ್ನಿವೇಶಗಳು ಫೈರಿಂಗು, ವಿಪರೀತ ಫೈರಿಂಗು. ಫಸ್ಟ್ ಉಗ್ರವಾದಿಗಳು ಹೋರಾಟ ಮಾಡಿದ್ದೆ ಶ್ರೀಲಂಕಾದಲ್ಲಿ. LTT ಅಂತಾರೆ, ಲಿಬರೇಷನ್ ಟೈಗರ್ ಆಫ್ ತಮಿಳ್ ಈಳಂ ಅಂತಂದು. ಅವರೇ ಪ್ರಪಂಚದಲ್ಲಿ ಅತ್ಯಂತ ನಂಬರ್ 1 ಉಗ್ರವಾದಿಯಾಗಿದ್ದರು. ಅವ್ರನ್ನೆಲ್ಲ ಆಡಳಿತ ಮುಗಿದ ಮೇಲೆ ಮತ್ತೆ ಬೇರೆ ಬೇರೆ ಉಗ್ರವಾದಿಗಳೆಲ್ಲ ಹುಟ್ಟಿಕೊಂಡ್ರು. ಅಲ್ಲಿ 1.5 ವರ್ಷದ ಮೇಲೆ ಅಲ್ಲಿಂದ ಸೀದಾ ಮಧ್ಯಪ್ರದೇಶ ದಾಣ. 1979 ಫೆಬ್ರವರಿಯಲ್ಲಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ದಾಣ ಬಂದಿದೆ. ದಾಣದಲ್ಲಿ 2 ವರ್ಷ ಸರ್ವಿಸ್ ಮಾಡಿ, ಅಲ್ಲಿ ನಾವು ದಾಣದಾಗ 2 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಮತ್ತು ಬಾರ್ಡ್ರಿಗೆ ವರ್ಷದಲ್ಲಿ 6 ತಿಂಗಳು 8 ತಿಂಗಳು ಟ್ರೈನಿಂಗ್ ಮಾಡ್ತಿದ್ವಿ. ಯುದ್ಧ ಯಾವ ರೀತಿ ಮಾಡೋದು, ಅಕಸ್ಮಾತ್ ಯುದ್ಧ ಸ್ಟಾರ್ಟ್ ಆದರೆ ನಮ್ಮ ಲೊಕೇಶನ್ ಯಾವುದು, ಅಲ್ಲಿ ಹೋಗಿ ನಾವು 6 ತಿಂಗಳು ವರ್ಷ ಟ್ರೈನಿಂಗ್ ಮಾಡ್ತೀವಿ. ಗುರುದಾಸ್ಪುರ ಅಲ್ಲೆಲ್ಲ ಟ್ರೈನಿಂಗ್ ಮಾಡ್ತೀವಿ. ಅಲ್ಲಿಂದ ಬಂದಮೇಲೆ 2 ವರ್ಷ ಸಿಕ್ಕಿಂ, ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾದ ಪ್ರದೇಶ ಸಿಕ್ಕಿಂ, 18,000 ಅಡಿ ಎತ್ತರ. ಅಲ್ಲಿ ಕೂಡ ಐಸು ಬರ್ಫು, ಅಲ್ಲಿ ನೀರು ಸಿಗಲ್ಲ, ನೀರು ಭಾಳ ಕಷ್ಟ, ಆಕ್ಸಿಜನ್ ಸಿಗೋದು ಕಷ್ಟ. ಐಸೇ ನೀರು ಮಾಡ್ಕೊಂಡು ಕುಡಿತಾ ಇದ್ವಿ. ಡಬ್ಬದೊಳಗೆ ಐಸ್ ಹಾಕೋದು, ಕರಸೋದು, ಅದನ್ನೇ ಬಿಸಿ ಮಾಡ್ಕೊಂಡು ನೀರು ಕುಡಿಯೋದು. ಗಾಳಿ ಜಾಸ್ತಿ, ಚಳಿ ಜಾಸ್ತಿ, ವಿಪರೀತ ಚಳಿ, 18,000 ಅಡಿ ಎತ್ತರ. ಮೇಲಿಂದ ನೋಡಿದರೆ ಕೆಳಗೆ ಭೂಮಿ ಕಾಣೋದಿಲ್ಲ, ಮೋಡ ಕಾಣ್ತಾ ಇರ್ತದೆ, ಆಕ್ಸಿಜನ್ ಕಡಿಮೆ. ಇಂಥ ಪ್ರದೇಶದಲ್ಲಿ ಅಲ್ಲಿ 2 ವರ್ಷ 3 ತಿಂಗಳು ಸರ್ವಿಸ್ ಮಾಡಿದ್ವಿ. ಸಿಕ್ಕಿಂ ಮುಗಿದ ಮೇಲೆ ಡಲೌಸಿ ರಿಮೋಟ್ ಕಂಟ್ರೋಲ್ ಏರಿಯಾ ಅಂತಂದು ಹೇಳ್ತಾರೆ. ಅರುಣಾಚಲ್ ಪ್ರದೇಶ ಮೊದಲು ಮಾಡಿದ್ದು ಅರುಣಾಚಲ, ಈಗ ಸೆಕೆಂಡ್ ಮಾಡಿದ್ದು ಹಿಮಾಚಲ್ ಪ್ರದೇಶ ಡಲೌಸಿ ರಿಮೋಟ್ ಕಂಟ್ರೋಲ್ ಏರಿಯಾ ಅಂತ. ಅಲ್ಲಿ 3 ವರ್ಷ ನಾವು ಮಾಡಿದ್ವಿ. ಅಲ್ಲಿ ಪಾಕಿಸ್ತಾನ ಬಾರ್ಡರ್ ಬರ್ತದೆ, ಐಸಿ ಬರ್ತದೆ, ಗುಡ್ಡಗಾಡು, ವಿಪರೀತ ಗುಡ್ಡಗಾಡು.
ಅಲ್ಲಿ 3 ವರ್ಷ ಮುಗಿದ ಮೇಲೆ ತಂಗದಾರ್ ಅಂದರೆ ಚಟ್ನಿ ಬ್ರಿಗೇಡ್ ಅಂತ ಕರೀತಾರೆ. ಅದು ಯಾವಾಗಲೂ ಪಾಕಿಸ್ತಾನದಲ್ಲಿ ಏನಪ್ಪ ಅಂದರೆ ನಮ್ಮನ್ನು ಚಟ್ನಿ ಥರ ತಿರುಗ್ತಾ ಇರ್ತಾರೆ, ಅದಕ್ಕೆ ಚಟ್ನಿ ಬ್ರಿಗೇಡ್ ಅಂತ ಒಂದು ಹೆಸರು. ಸಾಯಂಕಾಲ 6 ಗಂಟೆಗೆ ನಾವು ರಿಪೋರ್ಟ್ ಕೊಟ್ಟರೆ ಬೆಳಗ್ಗೆ 6 ಗಂಟೆಗೆ ನಾವು ಬದುಕಿದ್ದೇವೆ ಅನ್ನೋದು ಹೋಗಿ ರಿಪೋರ್ಟ್ ಕೊಡಬೇಕು. ಅಂಥ ಒಂದು ಕಷ್ಟಕರವಾದ ಅಲ್ಲಿ ವಿಪರೀತ ಉಗ್ರವಾದಿಗಳು ದಿನ ಫೈರಿಂಗ್. ನಮಗೆಲ್ಲ ಕಿವಿ ಸ್ವಲ್ಪ ಕೆಪ್ಪ. ಅಲ್ಲಿ ಫೈರಿಂಗ್ನಾಗ ಡೈಲಿ ಫೈರಿಂಗ್, ಒಂದಿನ ತಪ್ಪಂಗಲ್ಲ, ವರ್ಷ 24 ದಿನದ ಫೈರಿಂಗ್. 1998ರಲ್ಲಿ ಶ್ರೀಮಾನ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದಿವಂಗತ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರು, ಫರ್ನಾಂಡಿಸ್ ಸಾಹೇಬರು ಡಬಲ್ ಫಸ್ಟ್ ಬ್ರಿಗೇಡ್, ಚಟ್ನಿ ಬ್ರಿಗೇಡ್, ನಮ್ಮ ಬ್ರಿಗೇಡಿ ಬಂದಾಗ ಇಲ್ಲಿ ಚಾರ್ಜ್ ಮಾಡೋದು ಲೆಕ್ಚರ್ ನಡೀತಾ ಇರ್ತದೆ. ಪ್ರಧಾನಮಂತ್ರಿಜಿಗೆ ಅವರಿಗೆಲ್ಲ ತೋರಿಸ್ತಾರೆ ಲೊಕೇಶನ್ ಅವ್ರದ್ದು ಯಾವುದು, ನಮ್ಮ ಲೊಕೇಶನ್ ಯಾವುದು. ಅಕಸ್ಮಾತ್ ಏನಾದ್ರು ಬಿಗಿ ಅಂತಂದ್ರೆ ನಾವು ಎಲ್ಲೆಲ್ಲಿ ಕಬ್ಜಾ ಮಾಡಬೇಕು, ಯಾವ ರೂಟಿಗೆ ಹೋಗ್ಬೇಕು, ಯಾವ ವೆಪನ್ಸ್ ಎಲ್ಲೆಲ್ಲಿ ಇಡಬೇಕು ಅಂತ ಎಲ್ಲ ಅದರ ಮ್ಯಾಗ್ನಲ್ಲಿ ಇರುತ್ತೆ. ಅವ್ರನ್ನೆಲ್ಲ ಸೆಕ್ಯೂರಿಟಿಗಳು ಹೇಳೋದಲ್ಲ. ಆ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಕಡಪತ್ತರ ಅಂತಂದೈತಿ ನಮಗೆ ನೇರ. ಅದರಿಂದ RT ಲೊಕೇಶನ್ ಒಂದೇ ಸತಿಗೆ ಫೈರ್ ಮಾಡಿದ್ರೆ ಅದರಲ್ಲಿ 20 ರೌಂಡ್ ಫೈರ್ ಮಾಡ್ತಾರೆ. 6 ಜನ ಲೇಔಟ್ ಆಗಿರ್ತಾರೆ, ರ್ಯಾಪಿಡ್ ಫೈರ್ ಇರ್ತಾರೆ, 1 ಜನ 5 ರೌಂಡ್ ಫೈರ್ ಮಾಡ್ತಾರೆ. ಅಂತ ಫೈರಿಂಗ್ ಸೌಂಡ್ ಕೇಳಿದಾಗ ಏನಿದೆ ಫೈರಿಂಗ್ ಅಂತಂದು ನಮ್ಮ ವಾಜಪೇಯಿ ಸಾಹೇಬರು ಕೇಳಿ ಈ ರೀತಿ पाकिस्तान फैरिंग है तो आप लोग को क्यों फायर नहीं, आप लोग भी करो. सब आदेश के अनुसार हमको फायर करना पड़ता है. नहीं, आज से मैं देश का प्रधानमंत्री कहता हूँ, अगर वो 1 गोली करेगा आप 10 गोली फायर करो. ईंट का जवाब पत्थर से दे लो. आज से मैं देश का प्रधानमंत्री आदेश देता हूँ, फुल फायर करो. हर जवान रात को फायर करता रहेगा पाकिस्तान के ऊपर, डरा जितना भी हो हम उसको स्कोर करेंगे. ठीक है, किसी का आदेश मानने का कोई जरूरत नहीं. अपना आप मर्जी से फायर खोलो, मर्जी से फायर करो. वो फायर आएगा, वहाँ का पोस्ट कमांडर कंपनी कमांडर को पूछेगा, कंपनी कमांडर से कंपनी सीओ साहब को पूछेगा, सीओ साहब ब्रिगेडियर साहब को पूछेगा, ब्रिगेडियर साहब ड्यू कमांडर को पूछेगा, ड्यू कमांडर कोर कमांडर को पूछेगा, कोर कमांडर आर्मी कमांडर को पूछेगा. तब तक इधर बॉडी गिरा हुआ होता है. इसलिए ऐसी लेट ना होना चाहिए. हर जवान को इस देश में जितना भी बॉर्डर में जो सर्विस करता है उसको फुल आदेश देता हूँ मैं देश का प्रधानमंत्री. अगर वो 1 गोली करेगा आप 10 गोली पड़, सुबह तक 10 गोली फायर करता. इतना तंगदार है, इसलिए उसको तंगदार नाम रखा है. इतना कठिन परिस्थिति है, कुछ मत. अगर नज़दीक 5 फुट का बीच में अगर उग्रवादी जो छुप जाता है हमको दिखाई नहीं देती. इतना घास पेड़, इतना हमारा 21 साल बॉर्डर सर्विस में पहाड़ी है. उग्रवादी का साथ उग्रवादी ಜೊತೆಗೆ ಬರೀ ಹೊಡೆದಾಡೋದೇ ನಮ್ಮ ಕೆಲಸ. ಇನ್ಫೆಂಟ್ರಿ ಬೆಟಾಲಿಯನ್ ಯಾವಾಗಲೂ ಬಾರ್ಡರ್ನಲ್ಲೇ ಇರ್ತದೆ. ಈ ರೀತಿ 21 ವರ್ಷ ನಾನು ಬಾರ್ಡರ್ ಸರ್ವಿಸ್ ಮಾಡಿ 28 ವರ್ಷಗಳ ಕಾಲ ದೀರ್ಘ ಸಮಯ ಅಲ್ಲಿ ನೀರಿನ ಅಭಾವ. ನಾವು ಸ್ನಾನ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಐಸ್ ಬೀಳ್ತಾ ಇರ್ತದೆ, ನೀರು ಸಿಗಲ್ಲ. 15 kg ಎಣ್ಣೆ ಡಬ್ಬ ಅದನ್ನು ಮಾಡ್ಕೊಳ್ಳೋದು, ಅದರಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋದು, ಬಟ್ಟೆ ಎಲ್ಲ ಬಿಚ್ಚೋದು. ಡ್ರೈ ವಾಷಿಂಗ್ ಅಂತ ಹೇಳ್ತಾನೆ. ಡ್ರೈ ವಾಷಿಂಗ್ ಅಂದರೆ ಟವಲ್ ಇರ್ತೈತಿ, ಟವಲ್ ಬಿಸಿನೀರಿಗೆ ಎತ್ಕೊಳ್ಳೋದು, ಮೈಯೆಲ್ಲ ಒರ್ಸ್ಕೊಳ್ಳೋದು, ಮತ್ತು ಆಮೇಲೆ ಬಟ್ಟೆ ಹಾಕೋದು. ನಟ್ ಬನ್ನಿನು, ಅಂಗೋಲ ಶರ್ಟ್, ನಟ್ ಬನ್ನಿನು, ಗರಂ ಬನ್ನಿನು, ಅಂಗೋಲ ಶರ್ಟ್, ಜೆರ್ಸಿ, ಅದ್ರ ಮೇಲೆ ಕೋಟ್ ಪರಾಕ. ಇಷ್ಟೊಂದು ನಮ್ಮಲ್ಲಿ ಹೆವಿ ವೇಟ್ ಇದೆ. ಅಷ್ಟು ಹೆವಿ ವೇಟ್ ಇದ್ದು ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗ್ಬೇಕಂದ್ರೆ ಒಂದು 20 kg 25 kg ನಮ್ಮಲ್ಲಿ ವೇಟ್ ಇದೆ. ಒಬ್ಬ ಸೋಲ್ಜರ್ ಪ್ರತಿದಿನ ಏನಲ್ಲ ಅಂತಂದರೆ 35-40 ಕಿಲೋಮೀಟ್ರ್ ಬಾಡ್ ಗುಡ್ಗಾಡ ಪ್ರದೇಶದಲ್ಲಿ ನಡೀತಾರೆ. ಆಂಬುಸ್ ಹೋಗ್ಬೇಕು, ಪೆಟ್ರೋಲಿಂಗ್ ಹೋಗ್ಬೇಕು, ಇನ್ಫಿಲ್ಟ್ರೇಷನ್ಗೆ ಹೋಗ್ಬೇಕು, ರೈಡರ್ ಟ್ರೈನಿಂಗ್ ಮಾಡಬೇಕು, ಬಂಕರ್ ಡ್ಯೂಟಿ ನೋಡ್ಕೋಬೇಕು, ಪೋಸ್ಟಲ್ ಡ್ಯೂಟಿ ನೋಡ್ಕೋಬೇಕು, FPM ಲೈನ್ ಆಫ್ ಕಂಟ್ರೋಲ್ ನೋಡ್ಕೋಬೇಕು, NOB ಇರ್ತೈತಿ ರಾತ್ರಿ, LP ಲಿಸ್ನಿಂಗ್ ಪೋಸ್ಟ್. ಈ ರೀತಿ ಅನೇಕ ಥರದ ನಮಗೆ ಸೋಲ್ಜರ್ ರೆಸ್ಟ್ ಇರೋದಿಲ್ಲ. ಸೋಲ್ಜರ್ ಡ್ಯೂಟಿಗೆ ಟೈಮಿಂಗ್ ಇಲ್ಲ. ಇವತ್ತು ಭಾನುವಾರ ಬಂತು, ಶನಿವಾರ ಬಂತು, ಇವತ್ತು ಹಾಲಿಡೇ, ಹಾಫ್ ಹಾಲಿಡೇ, ನಾಳೆ ಫುಲ್ ಹಾಲಿಡೇ, ಈ ರೀತಿ ಯಾವುದು ನಮಗೆ ರಜೆ ಇರೋದು. 24 hours ಸೈಕಲ್ ಯಾವ ರೀತಿ ಚೈನ್ ತುಳಿತಾ ಇರ್ತಾರಲ್ಲ ಅದೇ ರೀತಿ ನಮ್ಮನ್ನು ಮನೆ ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ. ಅಷ್ಟೊಂದು ಟೆನ್ಷನ್ನಾಗಿ ಇಟ್ಟಿರ್ತಾರೆ. ಈ ರೀತಿ ಅನೇಕ ಜಾಗದಲ್ಲಿ ಅಸ್ಸಾಂ ನಾವು ಸರ್ವಿಸ್ ಮಾಡಿದರೆ ಅತ್ಯಂತ ಕಠಿಣವಾದ ಕಷ್ಟವಾದ ಪ್ರದೇಶದ ಅಸ್ಸಾಮು, ನಾಗಾಲ್ಯಾಂಡ, ಮಣಿಪುರ, ದಿಮಾಪುರ್ ಎಲ್ಲ ಗುಡ್ಗಾಡು ಪ್ರದೇಶ. ಮನುಷ್ಯರು ಯಾರಲ್ಲ ನಮಗೆ ಟಚಿಂಗು, ಅವರು ಇಲ್ಲ ನಾವು.
ಅವ್ರು ಬಿಟ್ಟರೆ ನಮ್ಗೆ ಯಾವುದು ಕಾಗೆ ಗುಬ್ಬಿ ಯಾವ ಪ್ರವೇಶ ಇರಲ್ಲ, ಅಷ್ಟೊಂದು ಎತ್ತರವಾದ ಪ್ರದೇಶದಲ್ಲಿ ಆಕ್ಸಿಜನ್ ಸಿಗಲ್ಲ. ಇಲ್ಲ ನಾವು ಅವ್ರು ನೋಡಬೇಕು, ಅವ್ರು ನಮ್ಮನ್ನು ನೋಡಬೇಕು, ನಮ್ಮನ್ನು ನೋಡಿದಟ್ಟಿಗೆ ಅವ್ರು ಫೈರ್ ಮಾಡ್ಬೇಕು. ಈ ರೀತಿ ಅನೇಕ ಕಷ್ಟನ ಅನುಭವಿಸಿದ್ದೀವಿ, ಸುಖನೂ ಅನುಭವಿಸಿದ್ದೀವಿ. ಕಷ್ಟ ಅಂತಂದ್ರಲ್ಲ, ಅದರಿಂದ ದೇವರು ನಮಗೆ ಒಳ್ಳೇದು ಮಾಡಿದ್ದಾನೆ. ನಾವು ಭಾರತ ತಾಯಿ ಸೇವೆ ಮಾಡಿದ್ದೇವೆ, ಧೈರ್ಯದಿಂದ ಮಾಡಿದ್ದೇವೆ, ಯಾವುದು ಅಳುಕು ಇಲ್ಲದೆ ಮಾಡಿದ್ದೇವೆ. ಯಾವ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ಹೆಂಡತಿ ಮಕ್ಕಳು ಅನ್ನೋ ಒಂದು ಭೇದವಾಗದಲ್ಲೇ ನಾವು ಮನೆ ಮಠ ಎಲ್ಲ ತೊರೆತು ದೇಶ ಸೇವೆ ನಾನು 28 ವರ್ಷಗಳ ಕಾಲ ದೀರ್ಘ ಭಾಳ ಕಷ್ಟಕರವಾದ ಪ್ರದೇಶದಲ್ಲಿ ಸರ್ವಿಸ್ ಮಾಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಯುದ್ಧದ ಅನುಭವ ಇತ್ತಲ್ಲ, ಯುದ್ಧದ ಟ್ರೈನಿಂಗ್ ಮಾಡ್ತಿದ್ದೆ ರಾಜಸ್ಥಾನದಲ್ಲಿ. 2 ವರ್ಷ ಟ್ರೈನಿಂಗ್ ಮಾಡ್ತೇವೆ. 3000 ಎಕರೆ ಜಮೀನು, 3000 ಕಿಲೋಮೀಟರ್ ಗೋಕರ್ಣ ನಡೆದುತ್ತಲ್ಲ, ಆ ಪ್ರದೇಶದಲ್ಲಿ ನಾವು ಟ್ರೈನಿಂಗ್ ಮಾಡ್ತೇವೆ. ಟ್ಯಾಂಕ್ ಟ್ರೈನಿಂಗ್, ಏರ್ ಟ್ರೈನಿಂಗ್, LMG, MMG, 2 ಇಂಚ್ ಮೋಟ್ರು, 51 ಮೋಟ್ರು, ಫೀಲ್ಡ್ RT ಗನ್ನು, 106 RT ಗನ್ನು, ಇವೆಲ್ಲ ಫೈರ್ ಆಗ್ತಾ ಇರ್ತಾವೆ. 2 ವರ್ಷ ಕಂಟಿನ್ಯೂ ನಾವು ಟ್ರೈನಿಂಗ್ ಮಾಡ್ತಾವೆ ಅಲ್ಲಿ. ಟ್ರೈನಿಂಗ್ ಮಾಡಿ ಆಮೇಲೆ ನಾವು ಈ ರೀತಿ ಟ್ರೈನಿಂಗ್ ಮಾಡಿ ಶ್ರೀಲಂಕಾಕ್ಕೆ ಹೋದ್ವಿ ನಾವು. ಫಸ್ಟು ಶ್ರೀಲಂಕಾಗೆ ಹೋದಾಗೆ ಉಗ್ರವಾದಿ ಜೊತೆಗೆ ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋದು ಭಾಳ ಕಷ್ಟ ಆಗಿತ್ತು ಅಲ್ಲಿ. ಯಾಕಂತಂದರೆ ಸೋಲ್ಜರ್ ಆಮ್ನೆ ಸಾಮ್ನೆ ಯುದ್ಧ, ಮುಂದೆ ನಾವು ಯುದ್ಧ ಮಾಡ್ತೀವಿ. ನಾವು ಫೈರ್ ಮಾಡ್ತೀವಿ, ಅವರು ಫೈರ್ ಮಾಡ್ತಾರೆ. ಉಗ್ರವಾದಿಗಳು ಆರಲ್ಲ, ಅವ್ರಿಗೊಂದು ಡಿಸಿಪ್ಲಿನ್ ಇರೋದಿಲ್ಲ, ಒಂದು ಇದಿರೋದಿಲ್ಲ. ಯಾವ ಕಡೆಯಿಂದಲ್ಲ ಆದರೂ ಬಂದು ಅವ್ರು ಫೈರ್ ಮಾಡ್ತಾರೆ. ಶ್ರೀಲಂಕಾದಲ್ಲಿ ಇದೇ ರೀತಿ ಸುಣ್ಣಗಾಂವ್ ಅಂತಂದೈತಿ. ಸುಣ್ಣಗಾಂವ್ ಅಂದರೆ ಭಾಳ ಫೇಮಸ್ ಅದು LTT ಒಳಗೆ. ಅಲ್ಲಿ ಯಾರೂ ಬರ್ತದಲ್ಲ, ಶ್ರೀಲಂಕಾ ಆರ್ಮಿನೂ ಬರ್ತದಲ್ಲ, ಪೊಲೀಸು ಬರ್ತದಲ್ಲ, ಯಾರದಲ್ಲ. ಸುಣ್ಣಗಾಂವ್ ಶ್ರೀಲಂಕಾ LTT ಅಂಡರ್ನಲ್ಲಿತ್ತು. ನಾವು ಶಾಂತಿ ಸೇನಾ ಪಡೆಯಾಗಿ ಹೋಗಿದ್ವಿ. ಶಾಂತಿ ಸೇನಾ ಪಡೆಯಾಗಿ ಹೋದಾಗ ನಾವೆಲ್ಲಿ ಹೋಗ್ತೇವೆ ಏನು ಅನ್ನೋದು ಜಪಾನ್ ಸೆಟ್ನೊಳಗೆ ಅವರು ವಾಚ್ ಮಾಡ್ತಾಯಿದ್ರು. ನಮ್ಮ ಏನು ಸೆಕ್ಯೂರಿಟಿ ಮೆಸೇಜ್ ಇತ್ತಲ್ಲ ಅದನ್ನೆಲ್ಲ ಆಕರ್ಷಣೆ ಮಾಡಿಕೊಳ್ಳೋರು ನಾವು, ಗುಪ್ತಚರ ಇಲಾಖೆಯಿಂದ ಮಾಡೋರು. ನಾವೇನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಪೆಟ್ರೋಲಿಂಗ್ ಹೋಗ್ತಿದ್ವಿ, ನಾವೇನಾದರೂ ಗ್ರೂಪ್ ಐಸಿ ರೋಡ್ ಓಪನಿಂಗ್ ಹೋಗ್ತಿದ್ವಿ, ರೋಡ್ ಚೆಕ್ಕಿಂಗ್ ಹೋಗ್ತಿದ್ವಿ. ಇದಕ್ಕೆಲ್ಲ ಹೋದಾಗ ದೇವಸ್ಥಾನದಾಗ ಪೂಜಾರಿ ಗಂಟೆ ಹೊಡೆಯೋನು. ಗಂಟೆ ಹೊಡೆದಾಗ ಇಲ್ಲಿ ಇಂಡಿಯನ್ ಆರ್ಮಿ ಟ್ರೂಪ್ಸು ಮೂವ್ ಆಗ್ತೈತಿ ಅಂತಂದೇಳಿ. ಅಲ್ಲೆಲ್ಲ ತಮಿಳ್ ಭಾಷೆ, ನಾವು ಮಡ್ರಾಸ್ ರೆಜಿಮೆಂಟು, ನಮಗೆ ತಮಿಳು ಬರ್ತೈತಿ, ಚೆನ್ನಾಗಿ ಮಾತಾಡ್ತಾರೆ ತಮಿಳೆಲ್ಲ. ಅದರಿಂದ ಅಲ್ಲಿ ಏನಾಗೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಶ್ರೀಲಂಕಾ ಆರ್ಮಿ ದೊಡ್ಡದೊಂದು ಟವರ್ ಇತ್ತು. 1987 9ನೇ ತಿಂಗಳು 13ನೇ ತಾರೀಕು 11ನೇ ತಾರೀಕು 11ನೇ ತಾರೀಕಿನಲ್ಲಿ ಆ ಟವರ್ನ ಬಾಂಬರ್ಟ್ಮೆಂಟ್ ಮಾಡಿ ಎಬ್ಬಿಸ್ಬಿಟ್ಟು ನಾವು. ಯಾಕಂದರೆ ಆ ಟವರ್ನಿಂದ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಹೋಗ್ತಾ ಇಲ್ಲ. ಆವತ್ತಿನಿಂದ LTTಗೆ ನಮಗೆ ಫೈರಿಂಗ್ ಸ್ಟಾರ್ಟ್ ಆಗಿ 44 ಜನ ಶ್ರೀಲಂಕಾ ವಾರ್ನಲ್ಲಿ ನಮ್ಮ ಹುಡುಗರು ಸತ್ತರು. 7-8 ಗಾಡಿಗಳು ಬ್ಲಾಸ್ಟ್ ಆಗಿ ಹೋದ್ರು. 101 ಜನ ವೂಂಡೆಡ್, ಗಾಯ ಎಲ್ಲ ಆದರು. ಒಂದೊಂದು ಟ್ಯಾಂಕ್ 40 ಟನ್ನು, 30 ಟನ್, 25 ಟನ್ ಟೋಪಾಸ್ ಎಲ್ಲ ಇರ್ತೈತಿ. 25-30 ಅಡಿ ಹತ್ರ ಹೋಗವು. ಅಷ್ಟೊಂದು ಮೇಟ್ ಸಿಟ್ರು IED ಅಂತಂದು ಹೇಳ್ತೇವೆ, ಇಂಪ್ರೂವೈಸ್ ಮೆಥಡ್ ಡೆಮೊಲೇಷನ್ ಅಂತಂದೇಳಿ. IED ಇಂಪ್ರೂವೈಸ್ ಎಲೆಕ್ಟ್ರಿಕ್ ಡೆಮೊಲೇಷನ್ ಅಂತಂದೇಳಿ. ಈ ರೀತಿ ಇಟ್ಟು ಅವರೇ ಫಸ್ಟ್ ನಮ್ಮ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲೇ ಫಸ್ಟ್ IED ಕಂಡಿಡಿದಾರೆ LTT. ಅವಾಗ ನಮಗೆ ಗೊತ್ತಾಗ್ತದೆ. ಮೇನ್ ಡಿಟೆಕ್ಟರ್ ತ ಸೈಡ್ನಾಗೆಲ್ಲ ಹೋಗ್ತಾಯಿದ್ವಿ. ಸೈಡ್ನಾಗ ಹೋದಾಗ ಕೂಡ ಅವರು 1 ಕಿಲೋಮೀಟ್ರ್ ದೂರದಿಂದ ಕೇಬಲ್ ಎಳ್ಕೊಂಡು ಹೋಗಿ ಕಲೆಕ್ಷನ್ ಕೊಡೋದು. ನಮಗೆ ಗೊತ್ತಾಗ್ತದಲ್ಲ ಕಾಡಲ್ಲಿ. ಈ ರೀತಿ ಅನೇಕ ನಾವು ಫೈರಿಂಗ್ ಮಾಡಿದಾಗ ಈ ರೀತಿ ಒಂದಿನ ಮಳೆ, ಅತಿ ಮಳೆ ಶ್ರೀಲಂಕಾದಲ್ಲಿ. ನಮ್ಮರೋ ಡೆಡ್ ಬಾಡಿ ಬಿದ್ದಾವು, ಅವರೋ ಡೆಡ್ ಬಾಡಿ ಬಿದ್ದಾವು. 2 ದಿನ ಆದರೆ ಎತ್ತಕ್ಕೆ ನಮಗೆ ಟೈಮ್ ಕೊಡಲಿಲ್ಲ. ಕಂಪ್ನಿ ಕಮಾಂಡರ್ ಸಾಬು ಒಬ್ಬ ಇದರಲ್ಲಿದ್ದರು, ನಮ್ಮ ಡಾರ್ಜಿಲಿಂಗ್ ಸೈಡ್ನವ್ರು, ಬದೋಲಿ ಅಂತ, PK ಪ್ರದೀಪ್ ಕುಮಾರ್ ಬದೋಲಿ ಅಂತಂದಿದ್ರು. ಅವ್ರು ಹೇಳಿದ್ರು, ಸಾಬ್ ಆಖರಿ ಗೋಲಿ ತಕ್ಕ ನೀವು ಕೊನೆಯ ರೌಂಡ್ ತನಕ ಹೋರಾಟ ಮಾಡಿ 1 ರೌಂಡ್ ಮಾತ್ರ ನೀವು ಇಟ್ಕೊಳ್ರಿ. LTT ಕೈಗೆ ಮಾತ್ರ ನೀವು ಎಂದೂ ಸಿಗಬೇಡಿ. 1 ರೌಂಡ್ ನೀವು ಕೈಗೆ ಇಟ್ಕೊಳ್ರಿ. ಲಾಸ್ಟ್ ಆಖರಿ ರೌಂಡ್ ಬಂದಾಗ ಅವ್ರು ಏನಾರು ನಮ್ಮ ಮೇಲೆ ಹಂಬಲ ಮಾಡಿದರೆ ಫೈರ್ ಮಾಡ್ಕೊಂಡು ಸತ್ತೋಗ್ಬಿಡ್ರಿ, ಅವ್ರಿಗೆ ಮಾತ್ರ ಸೆಂಟ್ರ್ ಆಗಬೇಡ್ರಿ ಅಂತ. ಆಮೇಲೆ ಮಳೆ ಕಡಿಮೆ ಆಯ್ತು, ರಾತ್ರಿನಾಗ ಫೈರ್ ಹಿಡಿದು ಒಂದೊಂದು ಬಾಡಿ ಮೇಲೆ 20-30 ರೌಂಡ್ ಬಿದ್ದಾವೆ. ಅವರೆಲ್ಲ ಸತ್ತೋಗ್ಬಿಡ್ತಾರೆ. 2 ದಿನ ಅದು ಎಣ ಇಷ್ಟೆತ್ರ ಒಬ್ಬಿದ್ದಾವೆ. ರೋಡ್ಗಲ್ ಮೇಲೆ ರೋಡ್ಗಲ್ ಪಕ್ಕದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾವೆ, ಮರದ ಪಕ್ಕದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾವೆ, ಕರಾವಲಿಗೆ ಮಾಡ್ಕೊಂತ ಹೋಗಿ ಬಾಡಿ ಎಳ್ಕೊಂಬರಕ್ಕೆ ನೋಡ್ತಾವೆ, ಬಿಡೋಕ್ಕಲ್ಲ. ಈ ರೀತಿ ಫೈರ್ ಆಗಿ 3 ದಿನಕ್ಕೆ ಅವರೆಲ್ಲ ಆಮ್ನೇಷನ್ ಕಡಿಮೆ ಆದಮೇಲೆ ನಮ್ಗೆ ಆಮ್ನೇಷನ್ ಬೇಕಾಗಿತ್ತು. ಹೆಲಿಕಾಪ್ಟರ್ಗೆ ಆಮ್ನೇಷನ್ ತೊಗೊಂಬಂದರು. ಹೆಲಿಕಾಪ್ಟರ್ಗೆ ಆಮ್ನೇಷನ್ ತೊಗೊಂಬಂದ್ರೆ ಆಮ್ನೇಷನ್ ಬಾಕ್ಸ್ ಹಾಕಕ್ಕೆ ನಮಗೆ ಉಗ್ರವಾದಿಗಳು ಬಿಡ್ತಾ ಇರಲಿಲ್ಲ.
ಬಾಕ್ಸ್ ಅಲ್ಲದಲ್ಲೇ ಆಮ್ನೇಷನ್ ಬಾಕ್ಸ್ ಹೋಗಿಬಿಟ್ರು. ಮತ್ತು ನಾವು ಕ್ರಾವಲಿಂಗ್ ಮಾಡ್ಕೊಂಡು ಹೋಗಿ ಆಮ್ನೇಷನ್ ಬಾಕ್ಸ್ ತಗೊಂಬಂದು ಎಲ್ಲರಿಗೂ ಡಿವೈಡ್ ಮಾಡಿ ಫೈರ್ ಮಾಡಿದ ಮೇಲೆ LTT ಅಲ್ಲಿಂದ ಅವರು ಬಾಡಿಗಳಿದ್ದು ನಾವೇ ದಫನ್ ಮಾಡಿದ್ವಿ. 35-40 ಬಾಡಿಗಳಿದ್ದು ನಾವೇ ದಫನ್ ಮಾಡಿದ್ವಿ. ಅವರು ಅಷ್ಟೊಂದು ಉಗ್ರವಾದ ಹೋರಾಟ LTT ಜೊತೆಗೆ 1.5 ವರ್ಷ ಮಾಡಿದ್ದೇವೆ. ಕಾರ್ಗಿಲ್ನಲ್ಲಿ ಮಾಡಿದ್ದೇವೆ. ಇನ್ನು ಅನೇಕ ಪ್ರದೇಶಗಳಲ್ಲಿ ಇದೇ ರೀತಿ ಕಠಿಣವಾದ ಪರಿಸ್ಥಿತಿಗಳನ್ನ ಐಸ್ ಸ್ಲೈಡಿಂಗ್, ರೋಡ್ ಸ್ಲೈಡಿಂಗ್ 1977 ರೋಡ್ ಸ್ಲೈಡಿಂಗ್ ಆಯ್ತು, ಐಸ್ ಸ್ಲೈಡಿಂಗ್ ಆಯ್ತಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಚೆಲ್ಕಿ ತಗೊಂಡು ನೆಕ್ಸ್ಟ್ ಬರೋ ಟ್ರೂಪ್ಸ್ಗೆ ರೋಡ್ ಕ್ಲೀನ್ ಮಾಡಬೇಕಾಗಿತ್ತು. ಈಗ ಆ ರೀತಿ ಇಲ್ಲ. ಈಗ ಐಸ್ ಕಟ್ಟರ್ ಅಂತ ಬಂದೈತಿ. ಆಮೇಲೆ ಐಸ್ ಎಲ್ಲರೂ ಬಿದ್ದುಬಿಟ್ರೆ ನಾವು ಸ್ಲಿಪ್ಪಿಂಗ್ ಆಗಿ ಹೋಗ್ಬಿಟ್ರೆ ಮುಗಿದು ಹೋಯ್ತು, ಮತ್ತು ಹುಡುಗಿರು ಸಿಗಲ್ಲ. ಇದೇ ರೀತಿ ಅನೇಕ ಘಟನೆಗಳು ನಡೆದವು ನಮ್ಮಲ್ಲಿ. ನಾವು ಕಣ್ಣಾರೆ ನೋಡಿದ್ದೀವಿ. ಅವ್ರು ರಕ್ಷಣೆ ಮಾಡೋಕ್ಕೆ ಹೋಗಿದ್ದಾವೆ, ನಮ್ಮ ಕೈಲಿ ಆಗಿಲ್ಲ. 30 ಅಡಿ 40 ಅಡಿ ಐಸು ನಮ್ಮ ಮೇಲೆ ಬಿದ್ದರೆ ಮನುಷ್ಯ ಬದುಕ್ತಾನೆ. ಈ ರೀತಿ ಅನೇಕ ಕಷ್ಟ ಸುಖಗಳನ್ನ ಅನುಭವಿಸಿದ್ದೀವಿ. ದೇವರು ಒಳ್ಳೆಯದೇ ಮಾಡಿದ್ದಾರೆ, ಎಲ್ಲನೂ ಕಾಪಾಡಿದ. ಅಲ್ಲಿ ಬಾಂಬಾಟ್ಮೆಂಟ್ ಬೀಳ್ತಾವೆ. ಒಂದು ಬಾಂಬಾಟ್ಮೆಂಟ್ ಬಿತ್ತು ಬೋಫರ್ಸ್ ಅಂತ ಇರುತ್ತೆ. ಬೋಫರ್ಸು 5 ರೌಂಡ್ ಫೈರ್ ಆಗ್ತದೆ. 32.5 ಕಿಲೋಮೀಟ್ರ್ ಹೋಗ್ತದೆ ಫೈರಿಂಗ್. ಅದ್ರ ಟ್ರೈನಿಂಗ್ ಮಾಡಿಲ್ಲ. ಇನ್ಫೆಂಟ್ರಿ ಸ್ಕೂಲ್ ಮೌ ಅಂತಂದು ಇರ್ತದೆ, ಮಿಲಿಟರಿ ಆಪರೇಷನ್ ಆಫ್ ವಾರ್. ನಾನಲ್ಲಿ ಕೋರ್ಸ್ ಮಾಡಿದ್ದೀನಿ, ವೆಪನ್ಸ್ ಕೋರ್ಸ್ ಮಾಡಿದ್ದೀನಿ. ಬೆಳಗಾವಿನಲ್ಲಿ PC ಕೋರ್ಸ್ ಮಾಡಿದ್ದೀನಿ. ಉದಂಪುರದಲ್ಲಿ PT ಫ್ರೀ ಕೋರ್ಸ್ ಮಾಡಿದ್ದೀನಿ. ದುರ್ಗಮ್ಮದಲ್ಲಿ PT ಫ್ರೀ ಕೋರ್ಸ್ ಮಾಡಿದ್ದೀನಿ. ಡ್ರಿಲ್ ಇನ್ಸ್ಟ್ರಕ್ಟರ್ ಆಗಿದ್ದೀನಿ. ದೊಡ್ಡ ದೊಡ್ಡ ಜನರಲ್ಗಳಿಗೆಲ್ಲ ಗಾರ್ಡ್ ಕಮಾಂಡರ್ ಆಗಿದ್ದೀನಿ. ರಾಷ್ಟ್ರಪತಿ R ಶಂಕರ್ ದಯಾಳ ಮಗ 1 ವಾರ ನಾನು ಬಾಡಿಗಾರ್ಡ್ ಕಮಾಂಡ್ ಆಗಿದ್ದೀನಿ. ಎಲ್ಲಿ? ಧರ್ಮಶಾಲಾ ಅರುಣಾಚಲ ಪ್ರದೇಶದಲ್ಲಿ, ಮಂಡಿ ಡಿಸ್ಟ್ರಿಕ್ಟ್ ಎಲ್ಲ ಮಾಡಿದ್ದೇವೆ. ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಲೆಟರ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಆಗ ಈಗಿನಷ್ಟು ಪಬ್ಲಿಕ್ ಇದ್ದಿಲ್ಲ ಅವಾಗ. ಈಗಿನಷ್ಟು ಮೀಡಿಯಾ, ಕ್ಯಾಮ್ರಾ, ಸೆಟ್ಲೈಟು ಇವೆಲ್ಲ ಏನಲ್ಲ. ನಾವು ಎಷ್ಟು ಜನ ಮಾಡಿದ್ವಿ, ಎಷ್ಟು ಜನ ಬಿಟ್ರಿ, ಪಬ್ಲಿಕೇಶನ್ ಮಾಡೋದು ಯಾರಲ್ಲ. ಬಾಂಬಾಟ್ಮೆಂಟ್ ಬಿತ್ತು ಅಂತಂದರೆ ಅಷ್ಟು ಸುಲಭ ಅಲ್ಲ. ನಾರ್ಮಲ್ ಬಾಡಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ನಮ್ಮರೊಬ್ಬರು ಡಾಕ್ಟರ್ ಸಾಹೇಬ್, ನಾನು ಉದಾಹರಣೆ ಹೇಳ್ತೀನಿ. ನಮ್ಮರೊಬ್ಬರು ಡಾಕ್ಟರ್ ಸಾಹೇಬದ್ರು. ಡಾಕ್ಟರ್ ಸಾಹೇಬು ಸಂವಿಧಾನದಲ್ಲಿ ಸಮ್ಮರ್ ಟೈಮ್ನಲ್ಲಿ ಬಿಸಿಲು ಸಮಯ ಬಂತು. ಫ್ಯಾಮಿಲಿನೆಲ್ಲ ಬಾರ್ಡ್ರ್ ಕರ್ಕೊಂಬಂದು ತೋರಿಸ್ತಾರೆ. ಪಾಕಿಸ್ತಾನ ಬಾರ್ಡ್ರು, ಬಂಕಾರು, ಅವರ ದಿನ ಏನು ರೊಟೇಷನ್ ವರ್ಕು ಅದೆಲ್ಲ ಕಾಣ್ತೈತೆ ನಮಗೆ. ಅವರು ನಮ್ಮವ್ರು ನೋಡ್ತಾರೆ, ನಾವು ಅವ್ರು ನೋಡ್ತೀವಿ. ಅವ್ರ ಫ್ಯಾಮಿಲಿ 5 ತಿಂಗಳು ಗರ್ಭಿಣಿ ಇತ್ತು. ಡಾಕ್ಟರ್ ಫ್ಯಾಮಿಲಿ ಆಂಧ್ರ ಪ್ರದೇಶದವರು. ಅವರು ಕಲ್ಕತ್ತಾದ ಡ್ಯೂಟಿ ಮಾಡ್ತಿದ್ರು. ನಮ್ಮ ಯೂನಿಟ್ನಲ್ಲಿ ಅವ್ರ ಯಜಮಾನ್ರು ಕ್ಯಾಪ್ಟನ್ ಡಾಕ್ಟರ್. ಬಾರ್ಡ್ರ್ ನೋಡ್ಬೇಕು ಅಂತಂದು ಎಲ್ಲರನ್ನೂ ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಬರ್ತಾರೆ. ಇಲ್ಲ ಸರ್ ನಾವು ತೋರಿಸಲ್ಲ ಅಂತಂದು ಕೆಲವರು ಇರ್ತಾರೆ. RT ಫೈರಿಂಗ್ ಸ್ಟಾರ್ಟ್ ಆಯ್ತಂದ್ರೆ ಅಷ್ಟು ಸುಲಭ ಅಲ್ಲ. ಕಿವಿ ನಮ್ಮೆಲ್ಲ ಸ್ವಲ್ಪ ಕಡಿಮೆನೇ ಮಂದೆ. ಯಾರು ಮಾತಾಡ್ಬೇಕಾದ್ರೆ ಏನಾರು ಮಾತಾಡಿದ್ರೆ ನನಗೆ ಅಪ್ಪುಟ್ಟು ಕೇಳೋದಲ್ಲ. ಈ ಮೈಕೆಲ್ಲ ಜಾಸ್ತಿ ಆವಾಜ್ ಆದರೆ ನನಗೆ ಸರಿಯಾಗಿ ಕೇಳೋದಲ್ಲ. ಅವಾಗ ಮೇಡಮ್ ಅವರು ಬಂಕರ್ ಒಳಗೆ ಹೋಗ್ರಿ. ಅಲ್ಲಿ 8 ಅಡಿ ಆಳವಾಗಿ ಬಂಕರ್ ತೆಗೆದಿರ್ತೇವೆ ನಾವು. ಭೂಮಿ ಮೇಲೆ ಇರೋದಲ್ಲ ನಾವು ಬಾರ್ಡ್ರೊಳಗೆ. ಭೂಮಿಯಲ್ಲೂ ಒನ್ಲಿ ಫಾರ್ ಡ್ಯೂಟಿಗೆ ಮಾತ್ರ ಭೂಮಿ ಮೇಲೆ ಇರ್ತಾವೆ. ಡ್ಯೂಟಿ ಇಲ್ದಾರೆಲ್ಲ ಬಂಕರ್ನಲ್ಲಿ ಇರ್ತಾರೆ. ಅವ್ರಿಗೆ ಅನೇಕ ಥರದ ಕೆಲಸಗಳು ಇರ್ತಾವೆ. ಫೈರಿಂಗ್ ಸ್ಟಾರ್ಟ್ ಆಯಿತು. ಡಾಕ್ಟರ್ ಫ್ಯಾಮಿಲಿ ಆಪರೇಷನ್ ಆಗಿಬಿಡ್ತಾರೆ ಬಂಕರ್ನೊಳಗೆ. ಹೆಲಿಕಾಪ್ಟರ್ ಬಂತು. ಹೆಲಿಕಾಪ್ಟರ್ ಮತ್ತು ಕಲ್ಕತ್ತಾ ಉದಂಪುರ್ಗೆ ಶಿಫ್ಟ್ ಮಾಡಿ. ಅಷ್ಟು ಇಲ್ಲೆಲ್ಲರೂ ಒಂದು ಬಾಂಬಾಟ್ಮೆಂಟ್ ಬಂತಂದ್ರೆ ಈ ಮರಗಳು ಒಂದಿರೋದಿಲ್ಲ. ಇವು ನಾವು ಹೇಳ್ತೇವೆ, ಈ ಮರಗಳು 10 ಅಡಿ ಸುತ್ತಾಡ್ತಾ ಇರಲಿ, ಶೆಲ್ಲಿಂಗು ನಮ್ಮಷ್ಟು ದಪ್ಪ ಇರ್ತವೆ. ನಾವು ಚಕ್ಕನ ಹೋಗ್ತಂದ್ರೆ ಅದು ಎಲ್ಲಿ ತನಕ ಹೋಗ್ತತ್ತೋ ಅಲ್ಲಿ ತನಕ. ಒಂದು ಬಾಂಬು ಬಿತ್ತು ಅಂತಂದರೆ, ಬ್ಲಾಸ್ಟ್ ಆತಂತಂದರೆ 1 ಅಡಿ ಅದ್ರ ಪಕ್ಕದಲ್ಲಿ ಮಲಿಕೊಂಡಿದ್ರು ಏನಾಗಲ್ಲ. ಅಂದರೆ ಬಾಂಬು ಬಿದ್ಮೇಲೆ ಅದು ಎದ್ದೇಳ್ತೈತಿ. ಮಣ್ಣು ಟ್ಯಾಕ್ಟರ್ ಗಂಟಲೆ ಎದ್ದೇಳ್ತೈತಿ, ಲೋಡ್ ಗಂಟಲೆ ಎದ್ದೇಳ್ತೈತಿ. ಬಾಂಬೆ ಮೇಲೆ ಡಿವೈಡ್ ಆಗ್ತದೆ. ಪಕ್ಕದಲ್ಲಿ ಏನಾದ್ರು ಬಾಂಬು ಬಿತ್ತು ಅಂತಂದ್ರೆ ಏನಾರು ಇದ್ರೆ ಅವ್ನು ಬದುಕ್ತಾನೆ. ದೂರ ಇರ್ತಾರಲ್ಲ ನಿಂತಿರೋರು, ಓಡೋಗೋರು, ಬಾಂಬ್ ಫೈರ್ ಆಗ್ತದೆ ನಮಗೆಲ್ಲ ಗೊತ್ತಾಗ್ಬಿಡ್ತೈತಿ. ಬಾಂಬ್ ಯಾವಾಗ ಅಲ್ಲಿ ಫೈರ್ ಆಯ್ತು 10 ಕಿಲೋಮೀಟರ್ದಲ್ಲಿ ಫೈರ್ ಆಗಲಿ, ಅದು ಕೆಪಾಸಿಟಿ ಮುಗಿದ್ಮೇಲೆ ಕೆಳಗೆ ಬೀಳ್ಬೇಕಾದ್ರೆ ಕುಸ್ ಅಂತ ಸೌಂಡ್ ಬರ್ತದೆ. ಬಾಂಬ ಬೀಳ್ತೈತೆ ಅಂತ ನಾವು ವಿಷಯ ನೋಡ್ತೀವಿ, ಎಲ್ಲ ಪೋಷನ್ ಆಗ್ತದೆ. ಅಕಸ್ಮಾತ್ ನನ್ನ ಪಕ್ಕದಲ್ಲಿ ಬಿತ್ತಂದ್ರೆ ನಾನು ಅಲ್ಲಿ ಇರೋದಿಲ್ಲ, ಒಂದು ಪೀಸು ಸಿಗಲ್ಲ. ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ನಾವು ಅನುಭವಿಸಿರ್ತಕ್ಕಂಥದ್ದು. ಇಂಡಿಯನ್ ಆರ್ಮಿ ಒಳಗೆ ಇನ್ಫೆಂಟ್ರಿ ಜವಾನ್ಸ್ಗೆ ಎಲ್ಲ ಅಲ್ಪ ಸ್ವಲ್ಪ ನಾವು ಅನುಭವಸ್ಥರೇ ಆಗಿರ್ತಾರೆ. ಎಲ್ಲ ಸೈನಿಕರು ಅನುಭವಸ್ಥರಾಗಿರ್ತಾರೆ. ಅವ್ರವ್ರ ಮುಂದೆ ಅವರು ನಡೀತಕ್ಕಂಥ ಘಟನೆನ ಹೇಳ್ಬೋದು. ಅದಕ್ಕೋಸ್ಕರ ಯಾವಾಗಾರ ಒಂದ್ಸರಿ ಸಮಯ ಸಿಕ್ಕರೆ ಮಕ್ಕಳಿಗೆ ನಾನು ಆರ್ಮಿ ಅಂದ್ರೆ ಏನು,
ಏನು ಕೆಲಸ ಆರ್ಮಿಯೊಳಗೆ ಬೆಳಗಿನಿಂದ ಸಾಯಂಕಾಲದವರೆಗೆ ಏನು ರೊಟೇಷನ್ ಕೆಲಸ ಇರ್ತೈತಿ, ಊಟೋಪಚಾರ ಯಾಗಿರ್ತದೆ ಬಾರ್ಡ್ರೊಳಗೆ, ನೀರು ನಿಧಿ ಯಾಗಿರ್ತೈತಿ, ನಮ್ಮ ಜೀವನ ಮಾಡ್ತಕ್ಕಂಥ ವಾತಾವರಣ ಹೇಗಿರುತ್ತೆ ಅನ್ನೋದು ಸಮಯ ಸಿಕ್ಕಾಗ ಕರೆದು ಎಲ್ಲರಿಗೂ ವಿಷಯ ತಿಳಿಸ್ಕೊಡ್ತೀವಿ.